ನಮಸ್ಕಾರ ಆತ್ಮೀಯ ವೀಕ್ಷಕರೇ, ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಸುಮಧುರ ನಾಮದಲ್ಲಿ ಈ ಓಪ್ ಕನ್ನಡ ಚಾನಲ್ ಮೂಲಕವಾಗಿ ನಿಮ್ಮನ್ನು ಸ್ವಾಗತಿಸುವಂತರಾಗಿದ್ದೇವೆ. ಈ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡುವಂಥ ನಿಮ್ಮೆಲ್ಲರನ್ನು ಪ್ರೀತಿಪೂರ್ವಕವಾಗಿ ವಂದಿಸ್ತಾ ನಾನು ನಿಮ್ಮ ಸುರೇಂದ್ರ ಕೊನೆಯ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಈ ಸಮಯದಲ್ಲಿ ಸಂದೇಶಕ್ಕೆ ತೆರಳುವ ಮುಂಚಿತವಾಗಿ ಒಂದು ಚಿಕ್ಕ ಪ್ರಾರ್ಥನೆಯನ್ನು ಮಾಡಿಕೊಳ್ಳೋಣ. ಕಣ್ಣುಗಳನ್ನು ಮುಚ್ಚಿ. ನಮ್ಮನ್ನು ಬಹಳವಾಗಿ ಪ್ರೀತಿಸುವಂಥ ಪರಲೋಕದ ತಂದೆಯಾದ ದೇವರೇ, ಈ ಸಮಯಕ್ಕಾಗಿ ನಿನಗೆ ಸ್ತೋತ್ರಪ್ಪ. ಕರ್ತನೇ, ಈ ಒಂದು ಕನ್ನಡ ಓಪ್ ಚಾನಲ್ ಮೂಲಕವಾಗಿ ಸಂದೇಶವನ್ನು ಕೇಳುವಂತೆ ನಿನ್ನ ಕೃಪೆ ಮಾಡೋದಕ್ಕಾಗಿ ಸ್ತೋತ್ರ. ಈ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡುವಂಥ ಪ್ರತಿಯೊಬ್ಬ ದಿನ ಮಕ್ಕಳನ್ನು ಆಶ್ರಯಿಸಿ ನಮ್ಮೆಲ್ಲರಿಗೂ ಒಳ್ಳೆಯ ಆತ್ಮಿಕ ಜ್ಞಾನವನ್ನು, ಪವಿತ್ರಾತ್ಮನ ಶಕ್ತಿಯನ್ನು ಕೊಟ್ಟು ನಡೆಸಬೇಕಾಗಿ ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ತಂದೆಯೇ, ಆಮೇಲೆ. ಆತ್ಮೀಯ ವೀಕ್ಷಕರೇ, ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಪ್ರೀತಿಯಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಬಯಸ್ತೇವೆ. ಈ ದಿನದ ಸಂದೇಶದ ಶಿರೋನಾಮೆಯು ಇಟ್ ಈಸ್ ಟೈಮ್ ಟು ಗ್ರೋ. ಇದು ಬೆಳವಣಿಗೆಯ ಸೂಕ್ತ ಸಮಯ ಎಂಬುದಾಗಿ ಸತ್ಯವೇದ ಹೇಳ್ತದೆ. ಹಾಗಾದರೆ ಯಾವ ಒಂದು ಬೆಳವಣಿಗೆ ಬಗ್ಗೆ ಹೇಳ್ತಕ್ಕಂಥದ್ದಾಗಿದೆ? ಈ ಬೆಳವಣಿಗೆ ಅಂದರೆ ಏನು? ಯಾವ ಬೆಳವಣಿಗೆ ಬಗ್ಗೆ ವಿಚಾರವಾಗಿ ನಾವು ಮಾತನಾಡ್ತಕ್ಕಂಥದ್ದಾಗಿದ್ದೇವೆ. ಕೆಲವು ನಿಯಮಗಳನ್ನು ನಾವು ಪಾಲಿಸಬೇಕಾಗಿದೆ. ಯಾವ ನಿಯಮ? ಈಗ ಉದಾಹರಣೆಗೆ ನೋಡಬೇಕಾದ್ರೆ ಅಡುಗೆ ಮಾಡಲು ಕೆಲವು ನಿಯಮಗಳಿದೆ. ಯಾವ ವಸ್ತುಗಳನ್ನು ಹಾಕಬೇಕು, ಯಾವ ವಸ್ತುಗಳನ್ನು ಸರಿಯಾಗಿ ನಾವು ಹಾಕಿದ್ರೆ ಆ ಒಂದು ಅಡುಗೆ ರುಚಿಕರವಾಗಿರ್ತದೆ ಎಂಬುದಾಗಿ ನಾವು ತಿಳ್ಕೊಳ್ಬೇಕಾಗಿದೆ. ಒಂದು ವೇಳೆ ನಾವು ಉಪ್ಪು ಹಾಕೋದು ಬದಲು ಹೆಚ್ಚಾಗಿ ಖಾರವನ್ನು ಹಾಕಿದ್ರೆ, ಅಥವಾ ಖಾರವನ್ನು ಹಾಕೋದಕ್ಕಿಂತ ಹೆಚ್ಚಾಗಿ ನಾವು ಇನ್ನಿತರ ಯಾವುದೋ ಒಂದು ಪದಾರ್ಥಗಳನ್ನು ಹಾಕಿದಾಗ ಅದು ಆ ನಿಯಮವನ್ನು ಮೀರಿ ಅದು ಏನಾಗ್ತಕ್ಕಂಥದ್ದಾಗಿದೆ, ರುಚಿ ಇಲ್ಲದೆ ಅರುಚಿಕರವಾಗಿರ್ತಕ್ಕಂಥದ್ದಾಗಿದೆ. ಆಟ ಆಡುವಾಗಲೂ ಸಹ ಕೆಲವು ನಿಯಮಗಳಿದೆ. ಯಾವ ಆಟಕ್ಕೆ ಯಾವ ಆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಗಳಿದೆ, ಆ ನಿಯಮಗಳನ್ನು ನಾವು ಪಾಲನೆ ಮಾಡಬೇಕು. ಮತ್ತು ರಸ್ತೆಯನ್ನು ನಾವು ಚಲಾಯಿಸುವಾಗ, ಅಂದರೆ ರಸ್ತೆಯಲ್ಲಿ ಹೋಗುವಾಗ, ವಾಹನವನ್ನು ನಾವು ಚಲಾಯಿಸುವಾಗ ಆ ಒಂದು ಸಿಗ್ನಲ್ಗಳನ್ನು ನಾವು ಆ ನಿಯಮಗಳನ್ನು ಪಾಲನೆ ಮಾಡಬೇಕು. ಕೆಂಪು ದೀಪ ಬಂದಾಗ ನಮ್ಮ ಗಾಡಿಯನ್ನು ನಿಲ್ಲಿಸಬೇಕಾಗಿದೆ. ಹಳದಿ ದೀಪ ಬಂದಾಗ ನೀವು ಹೊರಡಲು ಸಿದ್ಧರಾಗಿರಿ ಎಂಬುದಾಗಿ ಅದೊಂದು ನಮಗೆ ಸೂಚನೆಯನ್ನು ಕೊಡ್ತಕ್ಕಂಥದ್ದಾಗಿದೆ. ಮತ್ತು ಹಸಿರು ದೀಪ ಬಂದಾಗ ಮುಂದೆ ಹೋಗಿರಿ ಎಂಬುದಾಗಿ ಸೂಚನೆ ಮಾಡುತ್ತದೆ. ಇವೆಲ್ಲವನ್ನು ನಾವು ವಿರುದ್ಧವಾಗಿ ಮಾಡಿದಾಗ ಈ ಒಂದು ಪಾಲನೆಯನ್ನು ನಾವು ವಿರೋಧಿಸಿ ನಾವು ತಪ್ಪಿಗಸ್ತರಾಗ್ತಕ್ಕಂಥದ್ದಾಗಿದ್ದೇವೆ. ಹಾಗೆಯೇ ಈ ಒಂದು ಸಮಯ ಏನಾಗ್ತಕ್ಕಂಥದ್ದಾಗಿದೆ, ದೇವರ ವಾಕ್ಯದಲ್ಲಿ ಬೆಳೆಯಬೇಕಾಗಿರ್ತಕ್ಕಂಥ ಒಂದು ಸೂಕ್ತ ಸಮಯವಾಗಿದೆ. ಈ ಸೂಕ್ತ ಸಮಯದಲ್ಲಿ ನಮ್ಮನ್ನು ನಾವೇನು ಮಾಡಬೇಕಾಗಿದೆ, ದೇವರ ಕಡೆಗೆ ನಾವು ಹೆಚ್ಚಾದಂಥ ಒಂದು ಗಮನವನ್ನು ನಾವು ಹರಿಸಬೇಕು. ಹೆಚ್ಚಾದ ಗಮನವನ್ನು ನಾವು ಹರಿಸ್ತಿಲ್ಲ ಅಂದರೆ ಈ ಕೊನೆಯ ಕಾಲದಲ್ಲಿ ನಾವು ಜೀವಿಸುವಾಗ ನಮ್ಮ ಆತ್ಮಿಕತೆಯ ಬಲ ಏನಾಗ್ತಕ್ಕಂಥದ್ದಾಗಿದೆ, ಹೆಚ್ಚಿಸ್ಕೊಳ್ಬೇಕೇ ವಿನಃ ಅದು ನಾವು ಕುಂದು ಹೋಗಬಾರ್ದು. ಆತ್ಮಿಕವಾಗಿ ನಾವು ಬೆಳೆಯಬೇಕೇ ವಿನಃ ನಾವು ಬಿದ್ದು ಹೋಗಬಾರ್ದು. ಸತ್ಯವೇದ ಹೇಳ್ತದೆ, ಇಟ್ ಈಸ್ ಟೈಮ್ ಟು ಗ್ರೋ. ಇದು ಸೂಕ್ತವಾದಂಥ ನಿಮ್ಮ ಬೆಳವಣಿಗೆಯ ಸಮಯವಾಗಿದೆ, ಆತ್ಮಿಕವಾದಂಥ ಬೆಳವಣಿಗೆಯ ಸಮಯವಾಗಿದೆ ಎಂಬುದಾಗಿ ಸತ್ಯವೇದ ಹೇಳ್ತದೆ. ಅದೇ ರೀತಿ ನಮ್ಮ ಜೀವನಕ್ಕೂ ಕೆಲವು ನಿಯಮಗಳನ್ನು ನಾವು ಪಾಲನೆ ಮಾಡಬೇಕಾಗಿದೆ. ನಾವು ಹೇಗೆ ಬೆಳಿಬೇಕು, ಹೇಗೆ ಓದಬೇಕು, ಹೇಗೆ ನಾವು ಸತ್ಯವೇದದ ವಿಚಾರಗಳನ್ನು ಮಾತನಾಡಬೇಕು, ಹೇಗೆ ನಾವು ದೇವರನ್ನು ನಾವು ಪ್ರಾರ್ಥನೆ ಮಾಡಬೇಕು, ಎಷ್ಟು ಸಮಯ ನಾವು ದೇವರಿಗೆ ನಾವು ನಮ್ಮ ಪ್ರಾರ್ಥನೆಯನ್ನು ಕೊಡಬೇಕು, ಎಷ್ಟು ಆಶೀರ್ವಾದವನ್ನು ಹೊಂದಬೇಕು ಎಂಬುದಾಗಿ ಸತ್ಯವೇದದಲ್ಲಿ ತಿಳಿಸ್ತಕ್ಕಂಥದ್ದಾಗಿದೆ. ನಿಮ್ಮೆಲ್ಲರಿಗೂ ಗೊತ್ತಿದೆ, ದ ಡೆಡ್ ಸಿ ಎಂಬುದಾಗಿ ಕನ್ನಡದಲ್ಲಿ ಹೇಳ್ತದೆ, ಅದು ಮೃತ ಸಮುದ್ರ ಎಂಬುದಾಗಿ.
ಈ ಮೃತ ಸಮುದ್ರ, ಈ ಒಂದು ಡೆಡ್ ಸಿ, ಇದು ಬಂದು ಈ ಒಂದು ಯೆರೂಸಲೇಮಿನ ಮೇಲೆ ಇರ್ತಕ್ಕಂಥ ಯೋರ್ದಾನ್ ಹೊಳೆ ಇದೆ, ಯೆರೂಸಲೇಮಿನ ಮೇಲೆ. ಅದರ ಕೆಳಗಡೆ ಇರ್ತಕ್ಕಂಥದ್ದೇ ಈ ಡೆಡ್ ಸಿ, ಅಂದರೆ ಈ ಮೃತ ಸಮುದ್ರ ಅಂತ ನಾವು ಕನ್ನಡದಲ್ಲಿ ಕರಿತೇವೆ. ಅನೇಕರು ನೀವು ಇಸ್ರಾಯೇಲ್ಗೆ ಹೋಗಿರ್ತಕ್ಕಂಥ ಅನೇಕ ವೀಕ್ಷಕರು ನೀವಿಲ್ಲಿ ಕುಳಿತಿದ್ದೀರ. ಯಾರ್ಯಾರು ಜೆರುಸಲೇಮ್, ಇಸ್ರಾಯೇಲ್, ಈಜಿಪ್ಟ್ ಈ ದೇಶಗಳಲ್ಲಿ ನೀವು ಪ್ರವಾಸವನ್ನು ಮಾಡಿರ್ತೀರೋ ಅಂಥವರಿಗೆ ಗೊತ್ತಾಗ್ತಕ್ಕಂಥದ್ದಾಗಿದೆ ಈ ಡೆಡ್ ಸಿ ಎಲ್ಲಿದೆ ಮತ್ತು ಈ ಒಂದು ಯೆರೂಸಲೇಮ್ ಪಟ್ಟಣ ಎಲ್ಲಿದೆ ಮತ್ತು ಯೋರ್ದಾನ್ ಹೊಳೆ ಎಲ್ಲಿದೆ ಎಂಬುದಾಗಿ ನಿಮಗೆ ಗೊತ್ತಾಗ್ತಕ್ಕಂಥದ್ದಾಗಿದೆ. ಅದನ್ನು ನಾನು ವಿವರಣೆ ಮಾಡಲಿಕ್ಕೆ ಹೋಗ್ತೇನೆ. ಈ ಯೋರ್ದಾನ್ ಹೊಳೆ, ಈ ಹೊಳೆ ಬಹಳ ಪರಿಶುದ್ಧವಾಗಿರ್ತಕ್ಕಂಥ ಹೊಳೆ. ಇದರ ನೀರು ಉಪಯೋಗ ಮಾಡಲಿಕ್ಕೆ ಬಹಳ ಶುಚಿಯಾಗಿರ್ತಕ್ಕಂಥದ್ದಾಗಿದೆ, ರುಚಿಯಾಗಿರ್ತಕ್ಕಂಥದ್ದಾಗಿದೆ. ವ್ಯವಸಾಯಕ್ಕಾಗಲಿ ಮತ್ತು ಅಡುಗೆಗಾಗಲಿ ಮನೆಯ ಬಳಕೆಗಾಗಿ ಇದು ಭಾಳ ಸೂಕ್ತವಾದಂಥ ನೀರು. ಈ ಯೋರ್ದಾನ್ ಹೊಳೆ ನೀರು ಪರಿಶುದ್ಧವಾದದ್ದು. ಆದರೆ ಈ ಡೆಡ್ ಸಿ ಇದೆಯಲ್ಲ, ಈ ಮೃತ ಸಮುದ್ರ ಅಂತ ನಾವು ಏನು ಹೇಳ್ತೀವಿ, ಇದು ಅದರಲ್ಲಿ ಯಾವುದೇ ಒಂದು ಜೀವಿ ಅಲ್ಲಿ ವಾಸ ಮಾಡಲಿಲ್ಲ. ಒಂದು ಸಸ್ಯ ಆ ಡೆಡ್ ಸಿಯಲ್ಲಿ ಬೆಳೆಯೋದಿಲ್ಲ. ಯಾಕೆ ಅಂತಂದರೆ ಇದು ಬಹಳ ಉಪ್ಪಿನಿಂದ ತುಂಬಿರ್ತಕ್ಕಂಥ ಒಂದು ನೀರಾಗಿದೆ. ಹಾಗಾಗಿ ಈ ಒಂದು ನೀರು ಯಾವ ಉಪಯೋಗಕ್ಕೆ ಅದು ಬಾರೋದಿಲ್ಲ. ಇವತ್ತು ನಮ್ಮ ಜೀವನ ಹೇಗಿರ್ತಕ್ಕಂಥದ್ದಾಗಿದೆ, ಈ ಮೃತ ಸಮುದ್ರದಾಗಿನ ಇರಬಾರ್ದು. ಈ ಯೆರೂಸಲೇಮಿನ ಮೇಲಿರ್ತಕ್ಕಂಥ ಈ ಒಂದು ಯೋರ್ದಾನ್ ನದಿಯಿಂದ ಸಿಹಿ ನೀರನ್ನು ಈ ಡೆಡ್ ಸಿ ಏನು ಮಾಡ್ತದೆ, ತೆಗೆದುಕೊಳ್ತದೆ. ಈ ಸಿಹಿ ನೀರು ಬರ್ತಕ್ಕಂಥ ಯೋರ್ದಾನ್ ಹೊಳೆಯಿಂದ ಈ ಡೆಡ್ ಸಿ ಎಲ್ಲವನ್ನು ತೆಗೆದುಕೊಳ್ತದೆ. ಆದರೆ ಈ ಡೆಡ್ ಸಿ ಏನು ಮಾಡ್ತಕ್ಕಂಥದ್ದಾಗಿದೆ, ಮೃತ ಸಮುದ್ರ ನೀರನ್ನು ಸ್ವೀಕರಿಸಿಕೊಳ್ತದೆ ವಿನಃ ಅದು ಇನ್ನಿತರಿಗೆ ಅದು ಉಪಯೋಗಕ್ಕೆ ಕೊಡೋದಿಲ್ಲ. ಅದು ನೀರನ್ನು ತೆಗೆದುಕೊಳ್ತದೆ ವಿನಃ ಅದು ಇತರರಿಗೆ ಅದು ಏನು ಮಾಡಲ್ಲ, ಬಿಡುಗಡೆಯನ್ನು ಮಾಡಲ್ಲ. ಆ ನೀರು ಹಾಗೆ ಕೊಳೆತು ಉಪ್ಪಾಗಿ ಪರಿವರ್ತನೆಯಾಗಿ ಆ ನೀರೆಲ್ಲ ಬರೀ ಏನಾಗಿದೆ ಅಂತೆ, ಒಂದು ಗಿಡ ಬೆಳೆಯೋದಿಲ್ಲ, ಒಂದು ಸಸ್ಯಗಳು ಬೆಳೆಯೋದಿಲ್ಲ, ಮತ್ತು ಒಂದು ಪ್ರಾಣಿಗಳು ಅಲ್ಲಿ ಜೀವಿಸೋದಿಲ್ಲ. ಅದು ಸುಮಾರು ಒಂದು 30-35% ಉಪ್ಪಿನಿಂದ ತುಂಬಿರ್ತಕ್ಕಂಥದ್ದಾಗಿದೆ. ಅಲ್ಲಿ ಏನಾದರೂ ನಾವು ಹೋಗಿ ಆ ಡೆಡ್ ಸಿಯಲ್ಲಿ ಮುಳುಗಿದ್ರೂ ಸಹ ನಾವು ಮುಳುಗೋದಿಲ್ಲ, ಸಾಯೋದಿಲ್ಲ. ಅದು ನಮ್ಮನ್ನು ಏನು ಮಾಡ್ತದಂತೆ, ತೇಲಿಸ್ತಕ್ಕಂಥ. ಯಾಕೆಂದರೆ ಉಪ್ಪಿನ ಅಂಶ ಬಹಳವಾಗಿರ್ತಕ್ಕಂಥದ್ದಾಗಿದೆ. ಆದ್ದರಿಂದ ಪ್ರಿಯರೇ, ಇವತ್ತು ನಮ್ಮ ಜೀವನ ಹೇಗಿರಬಾರ್ದು ಅಂದರೆ ಈ ಡೆಡ್ ಸಿ ಹಾಗೆ ಇರಬಾರ್ದು, ಈ ಸತ್ತ ಮೃತ ಸಮುದ್ರದ ಹಾಗೆ ಇರಬಾರ್ದು. ನಮ್ಮ ಜೀವನ ಏನಾಗಿರ್ಬೇಕಂತೆ, ಆಶೀರ್ವಾದದಾಯಕವಾದಂಥ ಇರಬೇಕಾಗಿದೆ. ಇವತ್ತು ಇದೊಂದು ಬೆಳವಣಿಗೆ ಸಮಯವಾಗಿದೆ. ನಮ್ಮ ಜೀವನ ನಾವು ಹೇಗಿರಬೇಕು, ನಾವು ಹೇಗೆ ಬದುಕಬೇಕು, ನಾವು ಆತ್ಮಿಕವಾಗಿ ದೇವರ ವಾಕ್ಯದಲ್ಲಿ ದೇವರು ಬೇಗನೆ ಬರ್ತಾ ಇದ್ದಾನೆ, ಆತನ ಬರುಣಕ್ಕಾಗಿ ನಾವು ಹೇಗೆ ಸಿದ್ಧವಾಗಬೇಕು, ಜನಗಳನ್ನು ಹೇಗೆ ಸಿದ್ಧಪಡಿಸಬೇಕು ಎಂಬುದಾಗಿ ಇದು ಸೂಕ್ತವಾದಂಥ ಒಂದು ಸಮಯವಾಗಿದೆ. ಈ ಸಮಯವನ್ನು ನಾವು ಕಳ್ಕೊಂಡ್ರೆ ಮತ್ತೊಮ್ಮೆ ಅದು ನಮಗೆ ಸಿಗೋದಿಲ್ಲ. ಜನಗಳು ಏನಾಗ್ತಕ್ಕಂಥದ್ದಾಗಿದೆ, ಸಮಯಕ್ಕೋಸ್ಕರವಾಗಿ ಹುಡುಕಾಡ್ತಾ ಇದ್ದಾರೆ. ಈ ಲೋಕದಲ್ಲಿ ಜನಗಳು ಹಣವನ್ನು ಸಂಪಾದನೆ ಮಾಡಬೇಕು, ಆಸ್ತಿಯನ್ನು ಸಂಪಾದನೆ ಮಾಡಬೇಕು, ನಾನು ಹಾಗೆ ಇರಬೇಕು, ಹೀಗೆ ಬದುಕಬೇಕು ಎಂಬುದಾಗಿ ಬೆಳಗಿನ ಜಾವದಲ್ಲಿ ಕೆಲಸವನ್ನು ಮಾಡ್ತಾರೆ, ರಾತ್ರಿಯ ಜಾವದಲ್ಲೂ ಕೆಲಸವನ್ನು ಮಾಡ್ತಾರೆ. ವಿರಾಮವಿಲ್ಲದೆ ದುಡಿತಕ್ಕಂಥರಾಗಿದ್ದಾರೆ. ದೇವರು ದಿನ ಮತ್ತು ರಾತ್ರಿ ಹಗಲನ್ನೆಲ್ಲ ಏನಕ್ಕೆ ಮಾಡಿದ್ದಾರೆ? ರಾತ್ರಿ ಹಗಲನ್ನು ಏನಕ್ಕೆ ಮಾಡಿದ್ದಾರೆ? ಹಗಲಿನಲ್ಲಿ ನೀವೇನು ಮಾಡಬೇಕಾಗಿದೆ? ದುಡಿಬೇಕಾಗಿದೆ. ರಾತ್ರಿ ವೇಳೆಯಲ್ಲಿ ನೀವು ವಿಶ್ರಾಂತಿಯನ್ನು ಪಡಬೇಕು. ಇವಾಗ ಜನಗಳು ಏನಾಗ್ತಾ ಇದ್ದಾರೆ, ಹಗಲು ರಾತ್ರಿ ದುಡಿತಾ ಇದ್ದಾರೆ. ಏನಕ್ಕೋಸ್ಕರವಾಗಿ? ಈ ಲೋಕದ ಆಶಯಗಳನ್ನು ಪಡೆದುಕೊಳ್ಳೋಕ್ಕೋಸ್ಕರ, ಈ ಲೋಕದ ವಸ್ತುಗಳನ್ನು ಪಡೆದುಕೊಳ್ಳೋದಕ್ಕೋಸ್ಕರವಾಗಿ, ಈ ಲೋಕದ ಎಲ್ಲ ಆಶೆಗಳನ್ನು ಅವರು ಅನುಭವಿಸುವುದಕ್ಕೋಸ್ಕರವಾಗಿ ಅವರೇನು ಮಾಡ್ತಾ ಇದ್ದಾರೆ? ಹಗಲು ರಾತ್ರಿ ದುಡಿತಾ ಇದ್ದಾರೆ, ದೇವರ ನಿಯಮಗಳನ್ನು ಮೀರ್ತಾ ಇದ್ದಾರೆ. ಹಗಲಿನಲ್ಲಿ ನಾವೇನು ಮಾಡಬೇಕಾಗಿದೆ? ದುಡಿಬೇಕಾಗಿದೆ. ರಾತ್ರಿ ವೇಳೆಯಲ್ಲಿ ವಿಶ್ರಾಂತಿ ಬೇಕಾಗಿದೆ. ಆದರೆ ಎಲ್ಲವೂ ವಿರುದ್ಧವಾದಂಥ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ. ಇವತ್ತು ದೇವರ ವಾಕ್ಯ ಹೇಳ್ತಕ್ಕಂಥದ್ದಾಗಿದೆ, ನೀನು ಫಸ್ಟು ದೇವರನ್ನು ಹುಡುಕು ಎಂಬುದಾಗಿ. ಸತ್ಯವೇದ ಹೇಳ್ತಿದೆ, 2 ಪೇತ್ರ 3ನೇ ಅಧ್ಯಾಯ 17 ಮತ್ತು 18ನೇ ವಚನದಲ್ಲಿ, ಆದ ಕಾರಣ ಪ್ರಿಯರೇ, ನೀವು ಈ ಸಂಗತಿಗಳನ್ನು ಮುಂದಾಗಿ ತಿಳಿದುಕೊಂಡಿರುವುದರಿಂದ
ಅಧರ್ಮಿಗಳ ಭ್ರಾಂತಿಗೆ ಸೆಳವೆಗೆ ಸಿಕ್ಕಿಕೊಂಡು ನಿಮ್ಮ ಸ್ಥಿರ ಮನಸ್ಸನ್ನು ಬಿಟ್ಟು ಭ್ರಷ್ಟರಾಗದಂತೆ ಎಚ್ಚರಿಕೆಯಾಗಿರಿ ಎಂಬುದಾಗಿ ಹೇಳ್ತದೆ. ಇವತ್ತು ಸತ್ಯವೇದದಲ್ಲಿ ಪೇತ್ರನ ಪುಸ್ತಕದಲ್ಲಿ ತಿಳಿಸ್ತಕ್ಕಂಥದ್ದಾಗಿದೆ, ನೀವು ಅಧರ್ಮಗಳ ಸೆಳವೆಗೆ ಸಿಕ್ಕಿಕೊಳ್ಳದೆ ನೀವು ಭ್ರಷ್ಟರಾಗದಂತೆ ದೇವರ ಕಡೆ ತಿರ್ಕೊಳ್ರಿ ಎಂಬುದಾಗಿ ನಾವು ಹೇಳುವಂಥದ್ದಾಗಿದ್ದೇನೆ. ಸತ್ಯವೇದದಲ್ಲಿ ಹೇಳ್ತದೆ, ಕೃಪೆಯಲ್ಲಿಯೂ ನಮ್ಮ ಕರ್ತನು ರಕ್ಷಕನೂ ಆಗಿರುವ ಯೇಸು ಕ್ರಿಸ್ತನ ವಿಷಯವಾದ ಜ್ಞಾನದಲ್ಲೂ ಅಭಿವೃದ್ಧಿಯನ್ನು ಹೊಂದುತ್ತಾ ಇರಿ ಎಂಬುದಾಗಿ. ಇವತ್ತು ನೀವು ಭ್ರಷ್ಟರಾಗಬೇಡ್ರಿ, ನೀವು ದೇವರ ವಾಕ್ಯಕ್ಕೆ ಅವಿಧೇಯರಾಗಬೇಡ್ರಿ. ದೇವರ ವಾಕ್ಯವನ್ನು ಆಲಿಸಿ ನೀತಿವಂತರಾಗಿದೆ ಒಳ್ಳೆಯ ಮಕ್ಕಳಾಗಿ ಜೀವಿಸಿ ಎಂಬುದಾಗಿ ಸತ್ಯವೇದ ಹೇಳ್ತದೆ. ಆದ್ದರಿಂದ ನಮ್ಮನ್ನು ನಾವೇನು ಮಾಡಬೇಕಾಗಿದೆ? ದೇವರ ಕಡೆ ತಿರುಗಿಸ್ಕೊಳ್ಬೇಕಾಗಿದೆ. ಇದು ಒಳ್ಳೆಯ ಸಮಯವಾಗಿದೆ ಪ್ರಿಯರೇ, ಆತನ ಹೊಂದಿಕೊಳ್ಳಲು, ಆತನ ಸ್ವೀಕರಿಸಲು, ಆತನ ಪ್ರೀತಿಯ ಕಣ್ಣುಗಳನ್ನು ನಾವು ನೋಡಲು. ಆದ್ದರಿಂದ ದೇವರ ವಾಕ್ಯವು ನಮ್ಮನ್ನು ಎಚ್ಚರಿಸ್ತಕ್ಕಂಥದ್ದಾಗಿದೆ. ಇವತ್ತು ಉದಾಹರಣೆಗೆ ಭಾಳಷ್ಟು ಉದಾಹರಣೆಗಳು ನಾವು ಕೊಡ್ಬೋದು. ದಾನಿಯೇಲನು ಮಾಡಿದ ಪ್ರಾರ್ಥನೆಯನ್ನು ನಾವು ನೋಡ್ತಕ್ಕಂಥದ್ದಾಗಿದೆ. ಸಿಂಹದ ಗಬೆಯಲ್ಲಿ ಆತನ್ನು ಹಾಕಿದರು. ಹಸಿದ ಸಿಂಹಗಳು, ಒಂದು ವೇಳೆ ನಾವು ನೋಡ್ತೀವಿ ಝೂ ಗಾರ್ಡಲ್ಲಿ ಅಥವಾ ಬೇರೆ ಬೇರೆ ಯಾವುದರ ಒಂದು ಸಮಯಗಳನ್ನು ನೋಡಬೇಕಾದ್ರೆ ಯಾವುದೋ ಒಂದು ಆಕಸ್ಮಿಕವಾಗಿ ಒಬ್ಬ ವ್ಯಕ್ತಿ ಆ ಝೂ ಅಲ್ಲಿ ಬಿದ್ದೋದರೆ ಕ್ರೂರ ಪ್ರಾಣಿ ಕೆಳಗಡೆ ಅದು ಎಷ್ಟು ಅದನ್ನು ಹಿಂಸೆಯನ್ನು ಮಾಡಿ ಹರಿದು ತಿನ್ನುವಂಥದ್ದನ್ನು. ಆದರೆ ನಾವು ನೋಡ್ತೀವಿ ದೇವರ ಮನುಷ್ಯನಾಗಿರ್ತಕ್ಕಂಥ ಆ ದಾನಿಯೇಲನು ಆತನನ್ನು ಹಸಿದ ಸಿಂಹಗಳ ಬಾವಿಗೆ ಹಾಕುವಾಗ ಆ ದೇವರು ಹಸಿದ ಆ ಸಿಂಹದ ಬಾಯಿಗಳನ್ನು ಆತನ ಕಟ್ಟುವಂತನಾಗಿದ್ದಾನೆ. ಆ ಕ್ರೂರ ಪ್ರಾಣಿಗಳು ಸಹ ದೇವರ ಮಾತುಗಳನ್ನು ಕೇಳ್ತಕ್ಕಂಥದ್ದಾಗಿದೆ. ದಾನಿಯೇಲನು ಮೊಣಕಾಲೂರಿ ಪ್ರಾರ್ಥನೆ ಮಾಡುವಾಗ ಸಿಂಹಗಳು ಸುತ್ತಲೂ ಸಹ ಆತನ ಸುತ್ತಲೂ ಕೂತ್ಕೊಂಡು ಅವು ಸಹ ಪ್ರಾರ್ಥನೆ ಮಾಡ್ತಾ ಇದ್ವು ಎಂಬುದಾಗಿ ಹೇಳ್ತದೆ. ಇವತ್ತು ಪ್ರೇರೆ ಸಿಂಹಗಳ ಬಾಯಿಯನ್ನು ಕಟ್ಟಿದಂಥ ದೇವರು, ದಾನಿಯೇಲ ಪ್ರಾರ್ಥನೆಯನ್ನು ಕೇಳಿದ ದೇವರು, ಇವತ್ತು ಇದು ಸೂಕ್ತ ಸಮಯವಾಗಿದೆ. ನಮ್ಮೆಲ್ಲರ ಪ್ರಾರ್ಥನೆ ಕೇಳಲಿಕ್ಕೆ ಶಕ್ತನಲ್ಲವೋ? ನಮ್ಮ ಕೂಗನ್ನು ಲಾಲಿಸಲು ಶಕ್ತನಲ್ಲವೋ? ನಮ್ಮ ಪ್ರಾರ್ಥನೆಯನ್ನು ಲಾಲಿಸಿ ಸದುತ್ತರವನ್ನು ಕೊಡಲಿಕ್ಕೆ ಆತನು ಶಕ್ತನಲ್ಲವೋ? ಇವತ್ತು ನಾವು ಯಾರ ಮೇಲೆ ನಾವು ಭರವಸೆ ಇಟ್ಟಿದ್ದೇವೆ? ದೇವರ ಮೇಲೆ ಭರವಸೆ ಇಟ್ಟಿದ್ದೇವಾ? ಅಥವಾ ಈ ಲೋಕದ ಮೇಲೆ ಭರವಸೆ ಬಿಟ್ಟಿದ್ದೇವಾ? ಅಥವಾ ಸೈತಾನನ ಮೇಲೆ ನಾವು ನಂಬಿಕೆ ಇಟ್ಟಿದ್ದೇವಾ? ಸೈತಾನ ಆಶೆಗಳು ಈ ಲೋಕದ ಎಲ್ಲವನ್ನು ಕೊಡ್ತೀನಿ ಎಂಬುದಾಗಿ ದೇವರನ್ನು ವಂಚಿಸಿದ ಹಾಗೆ ಇವತ್ತು ನಿಮ್ಮನ್ನು ಆತನು ವಂಚಿಸಲು ಕಾಯ್ತಾ ಇದ್ದಾನೆ ಪ್ರೇರೆ. ದಾವೀದನ ಪ್ರಾರ್ಥನೆಯನ್ನು ವೈರಿಗಳಿಂದ ಬಿಡುಗಡೆ ಮಾಡಬೇಕು ಎಂಬುದಾಗಿ ದಾವೀದನ ಪ್ರಾರ್ಥನೆ ಮಾಡ್ತಾನೆ. ಶತ್ರುವಿನ ಕಾಟದಿಂದ ದಾವೀದನು ಬಹಳ ಹೀನಾಯವಾದಂಥ ನೋವನ್ನು ಅನುಭವಿಸುವಾಗ ಆತನ ದೇವರನ್ನು ಪ್ರಾರ್ಥಿಸ್ತಾ ಇದ್ದಾನೆ. ದೇವರೇ, ನನ್ನನ್ನು ಕರುಣಿಸು, ಈ ಶತ್ರುಗಳ ಬಾಧೆಗಳಿಂದ ನನ್ನನ್ನು ಬಿಡಿಸು ಎಂಬುದಾಗಿ ದಾನಿಯೇಲನು ಸಿಂಹದ ಗವೆಯಲ್ಲಿ ಪ್ರಾರ್ಥನೆ ಮಾಡಿದ ಹಾಗೆ ದಾವೀದನು ತನ್ನ ವೈರಿಗಳಿಗೋಸ್ಕರವಾಗಿ ವೈರಿಗಳಿಂದ ನನ್ನನ್ನು ಬಿಡಿಸು ಸ್ವಾಮಿ ಎಂಬುದಾಗಿ ದೇವರನ್ನು ಅಂಗಲಾಚಿ ಪ್ರಾರ್ಥನೆ ಮಾಡ್ತಾನೆ. ಇದು ಒಳ್ಳೆಯ ಸಮಯವಾಗಿದೆ ಪ್ರಿಯರೇ, ಇದು ಸೂಕ್ತ ಸಮಯವಾಗಿದೆ. ಈ ಸೂಕ್ತವಾದಂಥ ಸಮಯದಲ್ಲಿ ನಾವು ಆತನನ್ನು ಹುಡುಕಬೇಕಾಗಿದೆ. ಅನ್ನಳು ಮಾಡಿದ ಪ್ರಾರ್ಥನೆಯು ಸಂತಾನಕ್ಕಾಗಿ ಪ್ರಾರ್ಥನೆಯನ್ನು ಮಾಡ್ತಕ್ಕಂಥದ್ದಾಗಿದೆ. ಅನ್ನಳ ಕಣ್ಣೀರನ್ನು ದೇವರು ಕೇಳ್ತಕ್ಕಂಥನಾಯ್ತು, ಅಣ್ಣನ ಮೊರೆಯನ್ನು ದೇವರು ಕೇಳ್ತಕ್ಕಂಥನಾಯ್ತು. ಆಕೆ ಬಂಚೆ ಆಗಿದ್ಲು, ಆಕೆ ನೋವನ್ನು ಅನುಭವಿಸ್ತಾ ಇದ್ಲು, ಕಷ್ಟನ ಅನುಭವಿಸ್ತಾ ಇದ್ಲು, ದೇವರ ಹತ್ರ ಅಳ್ತಾ ಇದ್ಲು, ಗೋಳಾಡ್ತಾ ಇದ್ಲು. ಪ್ರತಿ ವರ್ಷವೂ ದೇವರ ಆಲಯಕ್ಕೆ ಬಂದು ದೇವರಿಗೆ ವಿಜ್ಞಾಪನೆಯನ್ನು ಮಾಡ್ತಾ ಇದ್ಲು. ದೇವರೇ, ನನಗೆ ಒಂದು ಮಗುವನ್ನು ಕೊಡು, ದೇವರೇ ನನಗೊಬ್ಬ ಮಗನನ್ನು ಕೊಡು. ಆಕೆಯ ಪ್ರಾರ್ಥನೆ, ನೋವು, ಹೃದಯದ ವೇದನೆ ಎಷ್ಟಾಗಿತ್ತು. ಇವತ್ತು ಈ ಒಂದು ಹೃದಯದ ವೇದನೆ, ಆ ಪಾಪಗಳಿಂದ ತುಂಬಿರ್ತಕ್ಕಂಥ ಈ ಲೋಕ, ಇವೆಲ್ಲವನ್ನು ನಾವು ನೋಡಬೇಕಾದ್ರೆ ನಮ್ಮ ಪ್ರಾರ್ಥನೆ ಎಷ್ಟು ಬಲವಾಗಿರಬೇಕು. ಅವತ್ತು ಅನ್ನಳು ಮಾಡಿದ ಪ್ರಾರ್ಥನೆ ದೇವರು ಕೇಳಿದನು. ದೇವರು ಕೇಳಿ ಆ ಪ್ರವಾದಿಯಾಗಿರ್ತಕ್ಕಂಥ ಸಾಮುವೇಲನ ಮುದ್ದಾದ ಮಗನನ್ನು ಕೊಡ್ತೆ. ಅವನು ದೊಡ್ಡ ಪ್ರವಾದಿ ಆಗ್ತಾನೆ. ಆಕೆ ಒಂದು ದೇವರಿಗೆ ಒಂದು ವಿನಂತಿಯನ್ನು ಮಾಡ್ತಕ್ಕಂಥದ್ದಾಗಿದ್ದರೆ, ನನ್ನ ಮಗು ಅವನು ಬದುಕಿರುವವರೆಗೂ ನಿನ್ನ ಸೇವೆಗೆ ಬಿಡ್ತೇನೆ ಎಂಬುದಾಗಿ. ಪ್ರಿಯ ಬಂಧುಗಳೇ, ಇದು ಸೂಕ್ತವಾದಂಥ ಸಮಯ. ಈ ಸೂಕ್ತವಾದಂಥ ಸಮಯದಲ್ಲಿ ನಾವು ಆತನ್ನು ಹುಡುಕಬೇಕಾಗಿದೆ. ದಾನಿಯೇಲನ ಪ್ರಾರ್ಥನೆ ಸೂಕ್ತವಾದಂಥ ಸಮಯವಾಗಿತ್ತು. ಸಿಂಹಗಳ ಆ ಒಂದು ಗವಿಯಲ್ಲಿ ಹಾಕಿದಂಥ ಸಮಯ ಸೂಕ್ತವಾದಂಥ ಸಮಯ ಪ್ರಾರ್ಥನೆ ಆಗಿತ್ತು.
ದಾನಿಯೇಲನ ಮಾಡಿದಂಥ ಪ್ರಾರ್ಥನೆ ದೇವರು ಕೇಳಿದನು. ದಾವೀದನ ಪ್ರಾರ್ಥನೆ ವೈರಿಗಳಿಂದ ನನ್ನ ಬಿಡಿಸು ಎಂಬುದಾಗಿ. ಯಾಕೆಂದರೆ ರಾಜ್ಯವನ್ನು ಆತನಿಂದ ಕಿತ್ತುಕೊಳ್ಳಲಿಕ್ಕೆ ಒಳಸಂಚು ನಡೆದಿತ್ತು. ವಿರೋಧಿಗಳು ಆತನ ಸುತ್ತಲೂ ಕವಿದುಕೊಂಡಿದ್ದರು. ಸೂಕ್ತವಾದಂಥ ಸಮಯ ದಾವೀದನು ದೇವರಲ್ಲಿ ಪ್ರಾರ್ಥನೆ ಮಾಡ್ತಾನೆ, ದೇವರೇ ಈ ವೈರಿಗಳಿಂದ ನನ್ನನ್ನು ಬಿಡಿಸು ಎಂಬುದಾಗಿ. ಹನ್ನೆರಡು ಪ್ರಾರ್ಥನೆ ಮಾಡ್ತಾಳೆ. ಸೂಕ್ತವಾದಂಥ ಸಮಯ ದೇವಾಲಯದಲ್ಲಿ ಕಣ್ಣೀರಿಟ್ಟು ದುಃಖದಿಂದ, ದೇವರೇ ನನಗೊಬ್ಬ ಮಗನನ್ನು ಕೊಡು. ಆ ಮಗನನ್ನು ಕೊಡುವುದಾದರೆ ಆತನನ್ನು ನಿನ್ನ ಸೇವೆಗಾಗಿ ನಾನು ಮುಡುಪಾಗಿಡ್ತೀನಿ. ಆಕೆ ಮಾಡಿದಂಥ ವಾಗ್ದಾನ ಆಕೆ ನೆರವೇರಿಸಲು ದೇವರು ಆ ಮುದ್ದಾದ ಮಗನನ್ನು ಹನ್ನೆಳೆಗೆ ಕೊಟ್ಟನು. ಕಣ್ಣೀರನ್ನು ಒರೆಸಂಥ ದೇವರು, ಹನ್ನೆಳ ಪ್ರಾರ್ಥನೆಯನ್ನು ಕೇಳಿದ ದೇವರು, ದಾನಿಯೇಲನ ಪ್ರಾರ್ಥನೆಯನ್ನು ಕೇಳಿದ ದೇವರು, ದಾವೀದನ ಪ್ರಾರ್ಥನೆ ಕೇಳಿದ ದೇವರು ಇಂದು ನಿಮ್ಮೆಲ್ಲರ ಪ್ರಾರ್ಥನೆ ಕೇಳಲಿಕ್ಕೆ ಆತನ ಶಕ್ತನಲ್ಲವೋ? ಪ್ರೇರೆ, ಇದು ಸೂಕ್ತವಾದ ಸಮಯ. ನಾವು ಕಲಿತುಕೊಳ್ಳುವಂಥ ಸಮಯ, ನಾವು ಹುಡುಕುವಂಥ ಸಮಯ, ದೇವರನ್ನು ಅರಿತುಕೊಳ್ಳುವಂಥ ಸಮಯವಾಗಿದೆ. ಪವಿತ್ರಾತ್ಮನ ಸಹಾಯಕ್ಕಾಗಿ ನಾವು ಅವಲಂಬಿಸಬೇಕಾಗಿದೆ. ಸತ್ಯವೇದ ಹೇಳ್ತದೆ, ರೋಮಾಪುರದ ಪತ್ರಿಕೆ 15ನೇ ಅಧ್ಯಾಯ 13ನೇ ವಚನ, ಧರ್ಮಶಾಸ್ತ್ರ ಉಂಟಾಗುವುದಕ್ಕೆ ಮುಂಚೆಯೇ ಪಾಪವು ಲೋಕದಲ್ಲಿತ್ತು, ಆದರೆ ಧರ್ಮಶಾಸ್ತ್ರವಿಲ್ಲದಿರುವಾಗ ಪಾಪವು ಲೆಕ್ಕಕ್ಕೆ ಬರುವುದಿಲ್ಲ ಎಂಬುದಾಗಿ. ಇವತ್ತು ನಮ್ಮನ್ನು ನಾವು ದೇವರ ಬಳಿಗೆ ಒಪ್ಪಿಸ್ಕೊಳ್ಳೋಣ. ದೇವರ ಕ್ಷಮದಲ್ಲಿ ನಾವು ಜೀವಿಸೋಣ. ದೇವರ ಕೃಪೆಯ ಮೂಲಕವಾಗಿ ನಾವು ಜೀವಿಸೋಣ. ಆತನ ಆಶೀರ್ವಾದ ಸದಾ ನಮ್ಮ ಮೇಲೆ ಇರತಕ್ಕಂಥದ್ದಾಗಿದೆ. ನಿರೀಕ್ಷೆಯ ಮೂಲನಾದ ದೇವರು ನಂಬಿಕೆಯಿಂದಾಟುವಾಗುವ ಸಂತೋಷವನ್ನು ನಿಮಗೆ ಪರಿಪೂರ್ಣವಾಗಿ ಪರಿಪಾಲಿಸಿ ನೀವು ಪವಿತ್ರಾತ್ಮನ ಬಲಗೂಡಿದವರಾಗಿ ನಿರೀಕ್ಷೆಯಲ್ಲಿ ಅಭಿವೃದ್ಧಿಯಿಂದ ಹೊಂದುವಂತೆ ಅನುಗ್ರಹಿಸಿ ಎಂಬುದಾಗಿ ಪ್ರಾರ್ಥನೆ ಮಾಡಬೇಕಾಗಿದೆ. ಇವತ್ತು ಎಂತಹ ಒಂದು ಆ ಪ್ರಾರ್ಥನೆ ಪ್ರಿಯರೇ, ಇದು ಸೂಕ್ತವಾದಂಥ ಸಮಯದಲ್ಲಿ ನಾವು ಪ್ರಾರ್ಥನೆ ಮಾಡಬೇಕು. ಮೂರನೇದಾಗಿ ಹೇಳ್ತದೆ, ಕ್ರಿಸ್ತನಿಗೆ ಸಾಕ್ಷಿಗಳಾಗಿ ಜೀವಿಸಿರಿ ಎಂಬುದಾಗಿ. ಮತ್ತಾಯನ ಬರೆದ ಸುವಾರ್ತೆ 5ನೇ ಅಧ್ಯಾಯ 16ನೇ ವಚನ ಹೇಳ್ತದೆ, ಅದರಂತೆ ನಿಮ್ಮ ಬೆಳಕು ಜನರ ಮುಂದೆ ಪ್ರಕಾಶಿಸಲಿ, ಹೀಗಾದರೆ ಅವರು ನಿಮ್ಮ ಒಳ್ಳೆಯ ಕ್ರಿಯೆಗಳನ್ನು ನೋಡಿ ಪರಲೋಕದಲ್ಲಿರುವ ನಿಮ್ಮ ತಂದೆಯನ್ನು ಕೊಂಡಾಡುವರು ಎಂಬುದಾಗಿ ಹೇಳ್ತದೆ. ಹಾಗಾದರೆ ನಾವು ಯಾವ ಒಳ್ಳೆಯ ಕಾರ್ಯಗಳನ್ನು ಮಾಡ್ತಾ ಇದ್ದೇವೆ? ಇತರರು ನಮ್ಮನ್ನು ನೋಡುವಾಗೆ ನಮ್ಮ ಕಾರ್ಯಗಳು ಹೇಗಿರಬೇಕಾಗಿದೆ? ನಮ್ಮ ಒಳ್ಳೆಯ ಕಾರ್ಯಗಳು, ನಮ್ಮ ನುಡಿಗಳು, ಮಾತುಗಳು, ನಡೆ, ನುಡಿ, ಕ್ರಿಯೆಗಳು ಎಲ್ಲವನ್ನ ಜನರು ನೋಡ್ತಕ್ಕಂಥದ್ದಾಗಿದ್ದಾರೆ. ಹಾಗಾಗಿ ದೇವರ ವಾಕ್ಯ ಹೇಳ್ತದೆ, ನಿಮ್ಮ ಬೆಳಕು ಇತರರ ಮುಂದೆ ಪ್ರಕಾಶಿಸಲಿ. ಆ ಬೆಳಕನ್ನು ನೋಡಿ ನಿಮ್ಮನ್ನು ಪರಲೋಕದಲ್ಲಿರತಕ್ಕಂಥ ತಂದೆಯನ್ನು ಅವರು ಕೊಂಡಾಡುವರು ಎಂಬುದಾಗಿ. ಆತ್ಮೀಯ ಬಂಧುಗಳೇ, ಇವತ್ತು ನಮ್ಮ ನಡೆ ಹೇಗಿರಬೇಕು? ಮತ್ತಾಯನ ಬರೆದ ಸುವಾರ್ತೆಯಲ್ಲಿ ಹೇಳ್ತಕ್ಕಂಥ 5:16 ನಿಮ್ಮ ಬೆಳಕು ಜನರ ಮುಂದೆ ಪ್ರಕಾಶಿಸಲಿ ಎಂಬುದಾಗಿ. ನಾವೇನು ಮಾಡ್ತಾಯಿದ್ದೇವೆ? ನಮ್ಮ ಬೆಳಕನ್ನು ಹಾಕ್ತಾ ಇದ್ದೇವೆ ಜನರ ಮುಂದೆ, ದೇವರ ವಾಕ್ಯವನ್ನು ಹಾಕ್ತಾ ಇದ್ದೇವೆ. ಕೀರ್ತನೆ 119ನೇ 105ನೇ ವಚನದಲ್ಲಿ ಹೇಳ್ತದೆ, ನನ್ನ ವಾಕ್ಯವು ನನ್ನ ದಾರಿಗೆ ಬೆಳಕು ದೀಪವೂ ಆಗಿದೆ ಎಂಬುದಾಗಿ. ಇವತ್ತು ಎಷ್ಟರ ಮಟ್ಟಿಗೆ ನಾವು ಜನರಿಗೆ, ಕತ್ತಲೇ ಇರತಕ್ಕಂಥ ಜನರಿಗೆ ಬೆಳಕನ್ನು ಕೊಡ್ತಾ ಇದ್ದೇವೆ? ಮತ್ತಾಯನ ಬರೆದ ಸುವಾರ್ತೆ 5:16 ಹೇಳುವಾಗೆ, ಅದರಂತೆ ನಿಮ್ಮ ಬೆಳಕು ಜನರ ಮುಂದೆ ಪ್ರಕಾಶಿಸಲಿ, ಹೀಗಾದರೆ ಅವರು ನಿಮ್ಮ ಒಳ್ಳೆಯ ಕ್ರಿಯೆಗಳನ್ನು ನೋಡಿ ಪರಲೋಕದಲ್ಲಿರ್ತಕ್ಕಂಥ ನಿಮ್ಮ ತಂದೆಯನ್ನು ಕೊಂಡಾಡುವರು ಎಂಬುದಾಗಿ. ಇವತ್ತು ನಮ್ಮ ಕ್ರಿಯೆಗಳು, ನಮ್ಮ ಕಾರ್ಯಗಳು, ನಮ್ಮ ನಡೆ, ನಮ್ಮ ನುಡಿ ಎಲ್ಲವನ್ನು ನೋಡಿ ಪರಲೋಕದಲ್ಲಿರ್ತಕ್ಕಂಥ ಇತರರು, ದೇವರನ್ನು ಇತರರು ಕೊಂಡಾಡ್ತಕ್ಕಂಥದ್ದಾಗಿದೆ. ಹಾಗಾಗಿ ನಮ್ಮ ಬೆಳಕು ಅವರ ಮುಂದೆ ಚೆಲ್ಲಲಿ ಎಂಬುದಾಗಿ. ಪ್ರಿಯರೇ, ಇದು ಒಂದು ಒಳ್ಳೆಯ ಸುಸಂದರ್ಭವಾಗಿದೆ. ಇದು ನಾವು ಬೆಳವಣಿಗೆ, ಆತ್ಮಿಕವಾಗಿ ಬೆಳವಣಿಗೆ ಆಗ್ತಕ್ಕಂಥ ಒಂದು ಸಮಯವಾಗಿದೆ. ಈ ಆತ್ಮಿಕ ಬೆಳವಣಿಗೆಯಲ್ಲಿ ನಮ್ಮನ್ನು ನಾವು ಸಿದ್ಧಪಡಿಸ್ಕೊಳ್ಳೋಣ ಮತ್ತು ದೇವರ ಕಡೆ ಅನೇಕರನ್ನು ತಿರುಗಿಸೋಣ ಎಂಬುದಾಗಿ. ಹಾಗಾಗಿ ಹೇಳ್ತಕ್ಕಂಥದ್ದಾಗಿದೆ, ನಾವು ಆತ್ಮಿಕವಾಗಿ ಬೆಳೆಯುವುದು ಹೇಗೆ? ಹಾಗಾದರೆ ಹೇಗೆ ನಾವು ಬೆಳೀತಕ್ಕಂಥರಾಗಿದ್ದೇವೆ? ಆತ್ಮಿಕವಾಗಿ ಹೇಗೆ ನಾವು ನಮ್ಮನ್ನು ನಾವು ಸಿದ್ಧಪಡಿಸ್ಕೊಳ್ತಕ್ಕಂಥರಾಗಿದ್ದೇವೆ? ಸತ್ಯವೇದ ಹೇಳ್ತದೆ, ಯಾಕೋಬ 1ನೇ ಅಧ್ಯಾಯ 23 ಮತ್ತು 24ನೇ ವಚನದಲ್ಲಿ, ಯಾವನಾದರೂ ವಾಕ್ಯವನ್ನು ಕೇಳುವನಾದರೂ ಅದರ ಪ್ರಕಾರ ನಡೆಯದಿದ್ದರೆ ಅವನು ಕನ್ನಡಿಯಲ್ಲಿ ತನ್ನ ಹುಟ್ಟುಮುಖವನ್ನು ನೋಡಿದ ಮನುಷ್ಯನಂತಿರುವನು ಎಂಬುದಾಗಿ. ದೇವರ ವಾಕ್ಯವನ್ನು ಕೇಳಲಿಲ್ಲ ಅಂದರೆ, ಅದರ ಪ್ರಕಾರ ನಾವು ನಡೆಯಲಿಲ್ಲ ಅಂತಂದರೆ, ಎಚ್ಚರಿಕೆ ಸಂದೇಶ ತನ್ನ ಹುಟ್ಟು ಮುಖವನ್ನು
ಕನ್ನಡಿಯಲ್ಲಿ ನೋಡಿದಂಥ ಮನುಷ್ಯನಾಗಿರೋನು ಎಂಬುದಾಗಿ. ಇವತ್ತು ಕೊನೆಯ ಕಾಲದಲ್ಲಿ ನಾವು ಜೀವಿಸ್ತಾ ಇದ್ದೇವೆ, ಅಂತ್ಯ ಕಾಲದಲ್ಲಿ ನಾವು ಜೀವಿಸ್ತಾ ಇದ್ದೇವೆ. ಇದು ಒಳ್ಳೆಯ ಸಂದರ್ಭ, ಇದು ಒಳ್ಳೆಯ ಸುಸಂದರ್ಭವಾಗಿದೆ ಪ್ರೇರೆ. ನಾವು ಬೆಳೀಲಿಕ್ಕೆ, ನಾವು ದೇವರ ಕೂಡ ನಾವು ಒಡಂಬಡಿಕೆಯನ್ನು ಮಾಡಲಿಕ್ಕೆ, ನಾವು ದೇವರ ಕ್ಷಮದಲ್ಲಿ ನಾವು ಜೀವಿಸಲಿಕ್ಕೆ, ದೇವರ ಕೃಪೆಯಲ್ಲಿ ನಾವು ಬೆಳೀಲಿಕ್ಕಾಗಿ ಯೇಸು ಸ್ವಾಮಿ ಬರಲು ಹತ್ತಿರವಾಗ್ತಕ್ಕಂಥದ್ದಾಗಿದೆ. ಈಗೋ ಬೇಗನೆ ಬರ್ತೇನೆ ಎಂಬುದಾಗಿ ಆತನು ಹೇಳಿದ್ದಾನೆ. ಹೇಳಿದಂಥವನು ನಂಬಿಕಸ್ಥನಾಗಿದ್ದಾನೆ ಪ್ರೇರೆ. ಆತನು ಬರ್ತಾನೆ. ಆತನು ಬರುವುದಕ್ಕಿಂತ ಮುಂಚಿತವಾಗಿ ಅನೇಕ ಘಟನೆಗಳು ನಡೀತಕ್ಕಂಥದ್ದಾಗಿದೆ. ಆ ಘಟನೆಗಳು ಈಗಾಗಲೇ ಎಲ್ಲವೂ ನೆರವೇರಿದೆ. ಯುದ್ಧಗಳಾಗ್ತದೆ ಎಂಬುದಾಗಿ ದೇವರು ಹೇಳಿದ್ದಾನೆ. ಸತ್ಯವೇದದಲ್ಲಿ ಹೇಳಲ್ಪಟ್ಟಿದೆ. ಯುದ್ಧಗಳು ಈಗಾಗಲೇ ನಡೀತಾ ಇದೆ. ಭಾರತ ಪಾಕಿಸ್ತಾನಕ್ಕೆ ಯುದ್ಧವನ್ನು ಆಗ್ತಾ ಇದೆ. ಇರಾನ್ ಮತ್ತು ರಷ್ಯಕ್ಕೆ ಆಗ್ತಕ್ಕಂಥದ್ದಾಗಿದೆ. ಇನ್ನು ಅನೇಕ ದೇಶಗಳು ಒಂದಕ್ಕೊಂದು ಕಂಡ್ರೆ ವಿರೋಧತೆ ಆಗ್ತಕ್ಕಂಥದ್ದು, ಒಳಗಡೆ ಅವರು ಭಾಳ ವಿರೋಧತೆಯನ್ನು ನೀಡ್ತಾ ಇದ್ದಾರೆ. ಹಾಗಾಗಿ ಈ ಬರಣವು ಶೀಘ್ರವಾಗ್ತಕ್ಕಂಥದ್ದಾಗಿದೆ. ನಮ್ಮನ್ನು ನಾವು ಸಿದ್ಧಪಡಿಸ್ಕೊಳ್ಳೋಣ, ನಮ್ಮನ್ನು ನಾವು ದೇವರ ಕಡೆ ನಾವು ತಿರುಗಿಸ್ಕೊಳ್ಳೋಣ. ದೇವರ ಕೃಪೆಯಿಂದ ನಾವು ತುಂಬಿಸಿಕೊಂಡು ಆತನ ಪ್ರಸನ್ನತೆಯಲ್ಲಿ ನಾವು ನಡೆಯೋಣ ಪ್ರೇರಣೆ. ಆದ್ದರಿಂದ ಆತ್ಮಿಕವಾಗಿ ಯಾಕೋಬ 1:23 ಮತ್ತು 24ನೇ ವಚನ ಹೇಳ್ತದೆ, ಯಾವನಾದರೂ ದೇವರ ವಾಕ್ಯವನ್ನು ಕೇಳಿ ಅದರಂತೆ ನಡೆದೇ ಇದ್ದರೆ ಅವನೇನಾಗ್ತಾನಂತೆ, ಅವನು ಹುಟ್ಟು ಮುಖವನ್ನು ತನ್ನ ಕನ್ನಡಿಯಲ್ಲಿ ನೋಡಿಕೊಂಡವನಾಗಿ ಇರ್ತಾನೆ ಎಂಬುದಾಗಿ. ಆದ್ದರಿಂದ ಪ್ರೇರೆ, ಇವತ್ತು ನಮ್ಮನ್ನು ನಾವು ದೇವರ ಕಡೆ ತಿರುಗಿಸ್ಕೊಳ್ಳೋಣ. ಈ ವಾಕ್ಯವು ನಮ್ಮನ್ನು ಎಚ್ಚರಿಸ್ತಕ್ಕಂಥದ್ದಾಗಿದೆ. ದೇವರನ್ನು ನೀವು ಏನು ಮಾಡಿರಿ, ಹುಡುಕಿರಿ. ದೇವರನ್ನು ನೀವು ಹುಡುಕುವುದಾದರೆ ಆತನ ಪ್ರಸನ್ನತೆಯಲ್ಲಿ ನೀವು ಬೆಳೀತೀರ. ನಿಮ್ಮ ಬೆಳಕು ಇತರ ಮುಂದೆ ಪ್ರಕಾಶಿಸಲಿ ಎಂಬುದಾಗಿ ಹೇಳ್ತಕ್ಕಂಥದ್ದಾಗಿದೆ. ಅದನ್ನು ನಮ್ಮನ್ನು ನಾವು ಏನು ಮಾಡಬೇಕಾಗಿದೆ, ಸಿದ್ಧಪಡಿಸ್ಕೊಳ್ಬೇಕಾಗಿದೆ. ನಮ್ಮನ್ನು ನಾವು ದೇವರ ಕಡೆ ನಾವು ತಿರುಗಿಸ್ಕೊಳ್ಬೇಕಾಗಿದೆ. ನಾವು ಮಾತ್ರವಲ್ಲ, ನಮ್ಮನ್ನು ನೋಡಿ ಅನೇಕರು ದೇವರ ರಾಜ್ಯಕ್ಕೆ ಸೇರುವಂಥರಾಗಿರಬೇಕು. ನಮ್ಮನ್ನು ನೋಡಿ ದೇವರ ಒಂದು ಆಶೀರ್ವಾದವನ್ನು ಅವರು ಪಡೆದುಕೊಳ್ಳುವಂಥರಾಗಿರಬೇಕು. ಇದು ಒಂದು ಸೂಕ್ತವಾದಂಥ ಸಮಯವಾಗಿದೆ. ಈ ಸೂಕ್ತವಾದಂಥ ಸಮಯದಲ್ಲಿ ನಮ್ಮನ್ನು ನಾವು ಸಿದ್ಧಪಡಿಸ್ಕೊಳ್ಳೋಣ. ನಮ್ಮನ್ನು ಆತ್ಮಿಕವಾಗಿ ಬೆಳವಣಿಗೆಯನ್ನು ಮಾಡಿಕೊಳ್ಳೋಣ. ಯೇಸು ಸ್ವಾಮಿ ಬರಣವು ಅತಿ ಶೀಘ್ರವಾಗಿದೆ ಪ್ರೇರೆ. ಆತನ ಬರಣಕ್ಕಾಗಿ ನಾವು ಸಿದ್ಧರಾಗೋಣ ಮತ್ತು ನಮ್ಮ ಕೂಡ ಅನೇಕ ಮಕ್ಕಳನ್ನು ದೇವರ ಕಡೆ ನಾವು ಸೇರಿಸೋಣ. ಇವತ್ತು ನಮ್ಮೆಲ್ಲರ ಜವಾಬ್ದಾರಿ ಏನಾಗಿದೆ, ದೇವರು ಒಂದೊಂದು ಆತ್ಮಗಳನ್ನು ಆತನ ರಾಜ್ಯಕ್ಕೆ ನಾವು ಸೇರುವಾಗ ನಮ್ಮ ಕಿರೀಟಕ್ಕೆ ಒಂದು ನಕ್ಷತ್ರಗಳನ್ನು ಕೊಡ್ತಕ್ಕಂಥದ್ದಾಗಿದ್ದಾನೆ. ಆ ನೀತಿಯ ವಸ್ತ್ರವನ್ನು ನನಗೆ ದಯಪಾಲಿಸಿ, ಬಲೆ ಮಗಳೇ ನೀನು ನನ್ನ ಕಾರ್ಯದಲ್ಲಿ ಯಶಸ್ಸನ್ನು ನೀನು ನೀಡಿದೆ ಎಂಬುದಾಗಿ ಆ ನೀತಿಯ ವಸ್ತ್ರವನ್ನು ಕೊಡ್ತಕ್ಕಂಥದ್ದಾಗಿದೆ. ಆದ್ದರಿಂದ ಆತ್ಮೀಯ ನನ್ನ ಸಹೋದರ ಸಹೋದರಿಯರೇ, ಈ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡುವಂಥ ಎಲ್ಲ ನನ್ನ ಪ್ರಿಯರೇ, ನಾವು ಇದು ಒಳ್ಳೆಯ ಒಂದು ಸೂಕ್ತ ಸಮಯವಾಗಿದೆ. ಇಟ್ಸ್ ಟೈಮ್ ಟು ಗ್ರೋ. ದೇವರ ವಾಕ್ಯದಲ್ಲಿ ನಾವು ಬೆಳೀಲಿಕ್ಕೋಸ್ಕರವಾಗಿ ನಮ್ಮನ್ನು ನಾವು ಸಿದ್ಧಪಡಿಸ್ಕೊಳ್ಳೋಣ. ದೇವರು ಬರ್ತಾ ಇದ್ದಾನೆ. ಆತನ ಬರುವಾಗ ನಾವೆಲ್ಲರೂ ಶುದ್ಧರಾಗಿ ಆತನ ರಾಜ್ಯದಲ್ಲಿ ಸೇರುವ ಎಂಬುದಾಗಿ ನನ್ನ ಸಂದೇಶವಾಗಿದೆ. ದೇವರ ವಾಕ್ಯಗಳನ್ನು ಆಶೀರ್ವಾದ ಮಾಡಿ ಕಣ್ಣುಗಳಲ್ಲಿ ಮುಚ್ಚಿ ಪ್ರಾರ್ಥನೆಯನ್ನು ಮಾಡಿಕೊಳ್ಳೋಣ. ನೀತಿಯುಳ್ಳ ದೇವರೇ, ನಿನಗೆ ಸ್ತೋತ್ರ. ನಿನ್ನ ಕೃಪೆ, ನಿನ್ನ ಕರುಣೆ ನಮ್ಮೆಲ್ಲರ ಮೇಲೆ ಇರಲಿ ಸ್ವಾಮಿ. ಇದು ಒಂದು ಸೂಕ್ತವಾದಂಥ ಸಮಯವಾಗಿದೆ ನಿನ್ನ ಹತ್ತಿರ ಬರಲಿಕ್ಕಾಗಿ, ನಿನ್ನಲ್ಲಿ ನಾವು ಬೆಳೀಲಿಕ್ಕಾಗಿ ಸ್ವಾಮಿ ನಮ್ಮನ್ನು ಬಲಪಡಿಸು. ನಾವು ಇತರರಿಗೆ ಬೆಳಕಾಗಿ ಜೀವಿಸುವಂತೆ ಒಬ್ಬೊಬ್ಬರನ್ನ ಆಶೀರ್ವಾದ ಮಾಡು ಕರ್ತನೆ. ಈ ವಾಕ್ಯವನ್ನು ಕೇಳುವಂಥ ಪ್ರತಿಯೊಬ್ಬರನ್ನು ಆಶ್ರಯಿಸಿ ನಿನ್ನ ಕೃಪೆ ಮಾಡಿ ನಡೆಸಬೇಕಾಗಿ ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ತಂದೆಯೇ, ಆಮೆನ್. ಆತ್ಮೀಯ ವೀಕ್ಷಕರೇ, ಈ ಸಮಯದಲ್ಲಿ ಈ ಕಾರ್ಯಕ್ರಮವು ನಿಮಗೆ ಸಂತೋಷ ತರುವುದಾದರೆ ನಿಮ್ಮ ಅನಿಸಿಕೆಗಳನ್ನು ನೀವು ಸಂದೇಶಗಳ ಮೂಲಕವಾಗಿ ನಮಗೆ ಕಳಿಸಬಹುದು. ಮತ್ತು ಈ ಕಾರ್ಯಕ್ರಮವನ್ನು ನೀವು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಮತ್ತು ಲೈಕ್ ಮಾಡಿ ಅಂತ ಕೇಳ್ಕೊತಾ ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಆಮೆನ್.